ಭೂಷಣ ಶಿವಯೋಗಿಗಳ ಜ್ಞಾನ ಶತಕ ಎನ್ನುವ ಗ್ರಂಥದ 62ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಎಲ್ಲವನ್ನ ಹೇಳಿ ಯಾವ ವ್ಯಕ್ತಿ ಪೂರ್ವ ಜನ್ಮಗಳಲ್ಲಿ ಅನಂತ ಸತ್ಕರ್ಮಗಳನ್ನ ತಪಗಳನ್ನ ಆಚರಿಸಿ ಸಾಧನ ಚತುಷ್ಟಯ ಸಂಪನ್ನನಾಗಿ ಪಾರಿಶೇಷ ನ್ಯಾಯದಂತೆ ನಾಮರೂಪಗಳನ್ನ ಕಳೆದು ಉಳಿದ ಸ್ವರೂಪ ಸಾಕ್ಷಾತ್ಕಾರವನ್ನ ಅಳವಡಿಸಿಕೊಂಡು ಈ ಭವಸಾಗರವನ್ನ ದಾಟುತ್ತಾನೆ ಅಂತ ಹೇಳಿ, ಇಂಥ ಒಂದು ಮಾರ್ಗವನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಪ್ರವೇಶವನ್ನ ಮಾಡಿದ್ದಾದರೆ ಆತನನ್ನ ದ್ರವಿಡ ಮಂಡಕ ನ್ಯಾಯದಂತೆ ಮೂರ್ಖನೆನ್ನಬೇಕು ಅಂದ್ರು. ಅಂಥ ವಿಚಾರವನ್ನ ಕೇಳಿದ ಮೇಲೆ ಇಂಥ ಜ್ಞಾನ ಮಾರ್ಗವನ್ನೇ ಹಿಡಿದುಕೊಂಡು ಬೇರೆ ಮಾರ್ಗವನ್ನ ಬಿಟ್ಟು ಜ್ಞಾನದಿಂದಲೇ ಮುಕ್ತಿ ಆಗುವುದು ನಿಶ್ಚಯ ಅಂತಕ್ಕಂಥ ಶ್ರದ್ಧೆಯನ್ನ ಇಟ್ಟುಕೊಂಡು ಹೋಗುವಂತವರ ಸಂಖ್ಯೆ ಬಹಳ ಸಂಖ್ಯೆ ಜ್ಞಾನಪರವಾಗಿಯೂ ಇದೆಯೋ ಅಥವಾ ಬಹಳ ಜನಗಳ ಸಂಖ್ಯೆ ಬೇರೆ ಬೇರೆ ಮಾರ್ಗದಲ್ಲಿ ನಡೆಯುವವರು ಇದ್ದಾರೆಯೋ ಅಂತ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ 62ನೇ ಶ್ಲೋಕದಲ್ಲಿ ಅಲಂ ಅಲಂ ಅನುಲಾಪಶ್ಯತೈ ಪತಿತಃ ಪದ್ಮಂ ಸ್ವಕರ್ಮಿಣ ಲಕ್ಷಂ ಜಿಜ್ಞಾಸವಃ ಸಹಸ್ರಂ ಬ್ರಹ್ಮವಿತ್ ಏಕ ಅಸ್ತಿ ವಾ ನ ವಾ ದ್ವಿತ್ರ ಅಂತ ಹೇಳಿ ಶ್ಲೋಕವನ್ನ ಹೇಳ್ತಾರ. ಇಲ್ಲಿ ಅಲಂ ಅಲಂ ಅನ್ನುವಂತ ಮಾತಿಗೆ ಸಾಕು ಬಿಡು ಅಂತ ಅರ್ಥ. ನಾವು ಕೆಲವೊಂದು ಸಲ ಪ್ರಪಂಚದ ವಿಷಯಗಳನ್ನ ಮಾತನಾಡಿದಾಗ ಪದೇ ಪದೇ ಅದೇ ವಿಷಯವನ್ನ ಹೇಳಿದಾಗ ಕೇಳುವವರು ಒಂದು ಮಾತು ಹೇಳ್ತಾರ, ಸಾಕು ಬಿಡು ಅಂತ. ಅಂದರೆ ಸುಮ್ಮನಾಗು. ಏಕೆಂದರೆ ನೂರಾರು ಮಾತುಗಳಿಂದಲೂ ಏನು ಲಾಭ ಅಂತ. ಎಷ್ಟೇ ಮಾತನಾಡಿದರೂ ಕೂಡ ಆ ಮಾತಿನಿಂದ ಪ್ರಯೋಜನ ಅಥವಾ ಲಾಭ ಅನ್ನುವಂಥದ್ದು ಆಗಬೇಕು. 100 ಮಾತುಗಳನ್ನಾಡಿದರೂ ಕೂಡ ಅದರಿಂದ ಏನು ಲಾಭ? ಪ್ರಪಂಚದಲ್ಲಿ ನರಕ ಲೋಕಕ್ಕೆ ಹೋಗುವವರು ಎಷ್ಟು ಮಂದಿ ಯಾರಂದ್ರೆ ಪದ್ಮ ಸಂಖ್ಯಾಕರರಿರುತ್ತಾರೆ. ಪದ್ಮ ಸಂಖ್ಯಾ ಅಂದ್ರೆ ಏಕಂ ದಹಂ ಶತಂ ಸಾವಿರ ದಶಾವಿರ ಲಕ್ಷ ಕೋಟಿ ದಶಕೋಟಿ ಪದ್ಮ ಸಾಗರ ಮಹಾಸಾಗರ ಅಂತೇಳಿ ಗಣಿತದಲ್ಲಿ ಬರ್ತಕ್ಕಂತ ಇವು ವಿಚಾರಗಳ ನಮಗ ಬಹಳಷ್ಟು ಆದ್ರೆ ಲಕ್ಷ ಕೋಟಿ ದಶಕೋಟಿ ಎನ್ನುವಂಥದ್ದು ಗೊತ್ತು. ಅದಕ್ಕಿಂತ ಮೇಲೆ ಹೋದಾಗ ಪದ್ಮ ಮಹಾಪದ್ಮ ಸಾಗರ ಮಹಾಸಾಗರ ಅಂತ ಸಂಖ್ಯೆಗಳಿಗೆ ಅವ್ರ ಹೆಸರನ್ನ ಕರೆದಾರ.
ಅಂತ ಪದ್ಮ ಸಂಖ್ಯರು ಇರುತ್ತಾರಂದ್ರ ಅವ್ರು ಕೋಟಿ ದಶಕೋಟಿ 100 ಕೋಟಿ 200 ಕೋಟಿ ಅಂತ ಹೇಳಿಲ್ಲ ಅವ್ರು. ಪದ್ಮ ಸಂಖ್ಯೆ. ಎಲ್ಲಿಗೆ ಹೋಗರಮ್ಮ? ನರಕಕ್ಕೆ ಹೋಗುವವರು. ಮತ್ತೆ ಕರ್ಮನಿಷ್ಠರು ಲಕ್ಷ ಸಂಖ್ಯಾಕರಿರುತ್ತಾರೆ. ಕರ್ಮನಿಷ್ಠರು ಅಂದ್ರೆ ಉತ್ತಮವಾದ ಕರ್ಮಗಳನ್ನ ಮಾಡುವವರು ಲಕ್ಷ 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 ಸಂಖ್ಯೆಯಷ್ಟು ಇರುತ್ತಾರೆ. ಜಿಜ್ಞಾಸುಗಳು ಅಂದ್ರೆ ತಮ್ಮ ಸ್ವರೂಪವನ್ನ ತಿಳಿಯಬೇಕು ಅನ್ನುವವರು ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಇರುತ್ತಾರೆ. ಇವರು ಸಾವಿರ ಸಂಖ್ಯೆಯಲ್ಲಿ, ಅವರು ಲಕ್ಷ ಸಂಖ್ಯೆಯಲ್ಲಿ, ನರಕಕ್ಕೆ ಹೋಗುವವರು ಕೋಟಾನುಕೋಟಿ ಸಂಖ್ಯೆಯಲ್ಲಿ. ಸರಿ ಕೇಳಿಸಲ್ಲಮ್ಮ? ಅದು ಹೇಗೆ ಅಂದ್ರೆ ಈ 3 ಜನರಿಗಿಂತ ಬ್ರಹ್ಮವೆತ್ತನು ಅಂದ್ರೆ ಇಂಥ ಜ್ಞಾನವನ್ನ ಹಿಡಿದುಕೊಂಡು ಜ್ಞಾನ ಮಾರ್ಗದಲ್ಲಿ ಹೋಗಿ ತನ್ನ ನಿತ್ಯವಾದ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಜನನ ಮತ್ತು ಮರಣದಿಂದ ಕಡೆಗೆಯಾದಂತ ಬ್ರಹ್ಮಜ್ಞಾನಿಗಳು ಒಬ್ಬನು ಅಥವಾ ಇಬ್ಬರು ಇರುತ್ತಾರೆ ಅಂತ ಬರೆದ್ರು ನೋಡಮ್ಮ. ನಾವೇನ್ ತಕೊಂಡಿವಿ? ಅಂಥ ಬ್ರಹ್ಮಜ್ಞಾನಿಗಳು ಜಗತ್ತಿನಲ್ಲಿ ಬಹಳಷ್ಟು ಜನರಿದ್ದಾರೆ, ಬಹಳ ಜನರಿದ್ದಾರೆ ಅಂತ ನಾವು ತಿಳಿದುಕೊಂಡಿವಿ, ಇಲ್ಲಂತಲ್ಲ. ಆದರೆ ಸಾವಿರ ಸಂಖ್ಯೆಯಲ್ಲಿ ಜಿಜ್ಞಾಸುಗಳು ಇರಬಹುದು, ಇಲ್ಲಂತಲ್ಲ. ಅದರಲ್ಲಿ ನಿಜವಾದ ಬ್ರಹ್ಮಜ್ಞಾನಿ ಸಿಗುವುದು ಅವರು ಊರಲ್ಲಂತ ಹೇಳಿಲ್ಲ, ಒಂದು ರಾಜ್ಯದಲ್ಲಂತೂ ಹೇಳಿಲ್ಲ, ಒಂದು ದೇಶದಲ್ಲಂತೂ ಕೂಡ ಹೇಳಿಲ್ಲ, ಜಗದೊಳು ಅಂದ್ಬಿಟ್ರು ಅವ್ರು. ಜಗತ್ತಿನಲ್ಲಿ ಅಂಥ ಜ್ಞಾನಿಗಳು ಸಿಗೋದು ಒಬ್ಬರು ಮತ್ತು ಇಬ್ಬರು. ಕಾರಣ ಮನುಷ್ಯಾಣಂ ಸಹಸ್ರೇಶೋ ಒಂದು. ಈ ಶ್ಲೋಕದ ಅರ್ಥ ಗೀತೆಯನ್ನ ಬರೆದಂತ ಆಚಾರ್ಯರು ಸಹಸ್ರ ಮನುಜರಲ್ಲಿ ಅಂದ್ರೆ 1000 ಜನಸಂಖ್ಯೆಗಳಲ್ಲಿ ಬ್ರಹ್ಮಜ್ಞಾನವನ್ನ ತಿಳಿದುಕೊಂಡವನು ಎಲ್ಲೋ ಒಬ್ಬನಿರುತ್ತಾನೆಂತಲೂ 1000 ಜನಗಳಲ್ಲಿ ಎಲ್ಲೋ ಒಬ್ಬನು ಇರುವನು ಎಂದು ಗೀತೆಯಲ್ಲಿ ಆಚಾರ್ಯರು ಹೇಳಿದಂತೆ ಭಗವದ್ಗೀತೆಯಲ್ಲಿ ಶಂಕರ ಆಚಾರ್ಯರು ಭಾಷ್ಯ ಬರೆದಂತ ಗ್ರಂಥದಲ್ಲಿ ಮತ್ತೆ ರಾಮಾನುಜಾಚಾರ್ಯರು ಆ ಗೀತೆಗೂ ತಾತ್ಪರ್ಯ ಬರೆದಾರ, ಮಧ್ವಾಚಾರ್ಯರು ಕೂಡ ತಾತ್ಪರ್ಯ ಬರೆದಾರ. ಆದರೆ ಭಗವದ್ಗೀತೆಗೆ ಶಂಕರ ಆಚಾರ್ಯರು ಭಾಷೆಯನ್ನ ಬರೆಯುವಾಗ ಆ ಒಂದು ಶ್ಲೋಕವನ್ನ ಹಾಕಿ ಮನುಷ್ಯಾಣಂ ಸಹಸ್ರೇಶೋ, ಮನುಷ್ಯರಾಗಿ ಹುಟ್ಟಿದವರು ಬಹಳ ಮಂದಿ ಯಾರು, ಆದರೆ ಮನುಷ್ಯತ್ವ ಇರುವುದಿಲ್ಲ ಅವರಿಗೆ. ನಾ ಮಾನವನು ಅನ್ನುವಂತ ಕಲ್ಪನೆ ಕೂಡ ಹೀನರಾಗಿ ಪ್ರಾಣಿ ಪಕ್ಷಾದಿಗಳಂತೆ ಹೀನವಾದಂತ ಕಾರ್ಯ ಕೆಲಸವನ್ನ ಮಾಡಿ ಮಾನವನಂತೆ ಬದುಕಿ
ಹೋಗುವಂತ ಜನ ಬಹಳಷ್ಟು ಇದ್ದಾರೆ. ಆದರೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಂತೆ ಬದುಕಿ ಮನುಷ್ಯನ ಧರ್ಮವನ್ನ ಪಾಲನೆ ಮಾಡಿ ಈ ಮನುಷ್ಯ ಕುಲದ ಲಾಭವನ್ನ ಮಾಡಿಕೊಂಡವರು ಸಾವಿರದಲ್ಲಿ ಎಲ್ಲೋ ಒಬ್ಬ ಅಂತ ಆಚಾರ್ಯರು ಹೇಳಿದಂತೆ ಈ ಗ್ರಂಥಕರ್ತರು ಸಾವಿರಕ್ಕೊಬ್ಬಂತ ಹೇಳಿಲ್ಲ. ಪ್ರಪಂಚದಲ್ಲಿ ಜ್ಞಾನಿಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ. ಜ್ಞಾನಿಗಳು ಪ್ರಪಂಚದಲ್ಲೇ ಬಹಳ ಜನ ಇರುವುದಿಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ. ಈ ಪ್ರಪಂಚದಲ್ಲಿ ಅನೀತಿ ಕಾರ್ಯಗಳಲ್ಲಿ ತೊಡಗಿ ಅನ್ಯಾಯ ಕಾರ್ಯಗಳಲ್ಲಿ ತೊಡಗಿ ಅನಂತ ರೀತಿ ಮೋಸ ವಂಚನೆಗಳಲ್ಲಿ ತೊಡಗಿಕೊಂಡು ಮಾಡಬಾರದ ಪಾಪದ ಕಾರ್ಯಗಳನ್ನ ಮಾಡಿ ಆ ಪಾಪದ ಬುತ್ತಿಯನ್ನೇ ಸಂಗ್ರಹ ಮಾಡಿಕೊಂಡು ಅವರು ನಾಯಕವೆಂಬ ನರಕ ದುಃಖವನ್ನ ಅನುಭವಿಸುವುದಕ್ಕಾಗಿ ಯಮಲೋಕಕ್ಕೆ ತೆರಳುವ ಜನರು ಪದ್ಮ ಸಂಖ್ಯೆಯಲ್ಲಿರುತ್ತಾರೆ. ಆ ಜನ ಹೇಗೆ ಅಂದ್ರೆ ಸಣ್ಣ ದೃಷ್ಟಾಂತ ಹೇಳ್ತೇನೆ ನಾನು. ನಮಗೆ ಆದಷ್ಟು ಬೇಗ ಅದರ ಅನುಭವ ಆಗಬೇಕು. ಒಂದು ರೈಲು ಅಂತಕ್ಕಂಥದ್ದು ಮುಂಬೈಯಿಂದ ಬೆಂಗಳೂರಿಗೆ ಹೋಗ್ಬೋದು, ಅಥವಾ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೋದು. ಆ ಮುಂಬೈಯಿಂದ ಬೆಂಗಳೂರಿಗೆ ಹೋಗುವಂತ ಎಕ್ಸ್ಪ್ರೆಸ್ ರೈಲಲ್ಲಿ ಎಲ್ಲರೂ ಪ್ರಯಾಣ ಮಾಡ್ತಾರೆ. ಸಾವಿರ ಸಂಖ್ಯೆಯಲ್ಲಿ ಒಂದೇ ರೈಲಿನಲ್ಲಿ ಒಂದೇ ಸಮಯದಲ್ಲಿ ಹತ್ತಾರೆ, ಒಂದೇ ಸಮಯದಲ್ಲಿ ಬೆಂಗಳೂರಿಗೆ ಇಳಿತಾರೆ ಅವರು. ಆದರೆ ಅದರಲ್ಲಿ ಮೊದಲನೆಯ ದರ್ಜೆಯಲ್ಲಿ ಪ್ರಯಾಣ ಮಾಡುವಂತವರು ಬಹಳ ಜನ ಇರಂಗಿಲ್ಲ. ಹೌದಲ್ಲಮ್ಮ? ಮೊದಲನೇ ದರ್ಜೆಯಲ್ಲಿ ಪ್ರಯಾಣ ಮಾಡತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ. ಇನ್ನು ಸ್ಲೀಪರ್ ಕೋಚ್ ಅಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಹೋಗುವಂತವರು ಸಂಖ್ಯೆ ಅವರಿಗಿಂತ ಹೆಚ್ಚು. ಇನ್ನು ಮೂರನೇ ದರ್ಜೆ ಜನರಲ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಜನರಲ್ ಬೋಗಿಯಲ್ಲಿ ಪ್ರತಿನಿತ್ಯ ಎಷ್ಟೋ ಜನ ಬರ್ತಾರ. ಹೌದಿಲ್ಲ? ಅದೇ ಪ್ರಕಾರವಾಗಿ ಎಲ್ಲರೂ ಮಾನವನಂತೆ ದೇಹವನ್ನ ತೊಟ್ಟುಕೊಂಡು ಈ ಭೂಮಿಯಲ್ಲಿ ಹುಟ್ಟಿ ಅವರೆಲ್ಲರೂ ಎಲ್ಲಿಗೆ ಹೋಗ್ತಾರಮ್ಮ ಅಂದ್ರೆ ನರಕ ಲೋಕಕ್ಕೆ ಹೋಗುವರು. ನೋಡಲಿಕ್ಕೆ ಇವರೆಲ್ಲ ಪುಣ್ಯ ಆತ್ಮರು ಅಂತ ಅನಿಸ್ತದ. ಇವರೆಲ್ಲರೂ ಒಂದೇ ಅಂತ ಅನಿಸ್ತದ. ಎಲ್ಲಿ ಅಂದ್ರೆ ಸ್ಟೇಷನ್ ಇಂದ ಹೊರಗು ಬರುವಾಗ ಎಲ್ಲರೂ ಒಂದೇ ಅಂತ ಕಾಣ್ತಾರೆ. ಯಾಕೆಂದ್ರೆ ಇದೇ ಒಂದು ರೈಲಿನಲ್ಲಿ ಬಂದರ ಅಂತ ಅನಿಸ್ತದ ನಮಗೆ.
ಆದರೆ ಹ್ಮ್ ಒಂದೇ ರೈಲಿನಲ್ಲಿ ಪ್ರಯಾಣ ಮಾಡಿದ್ರು ಕೂಡ ಹ್ಮ್ ಅವರ ಪ್ರಯಾಣದ ವೆಚ್ಚಗಳು ವ್ಯತ್ಯಾಸ ಇರ್ತದೆ. ಹ್ಮ್ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಹ್ಮ್ ಅವರು ಸಂಚಾರವನ್ನ ಮಾಡ್ತಾರೆ ನೋಡ್ರಿ. ಹ್ಮ್ ಹ್ಮ್ ಅದರಂತೆ ಇಲ್ಲಿ ಕೂಡ ಹ್ಮ್ ಯಮಲೋಕಕ್ಕೆ ತೆರಳುವ ಜನರು ಹ್ಮ್ ಪದ್ಮ ಸಂಖ್ಯಾಕರಿರುತ್ತಾರೆ. ಹ್ಮ್ ಯೋದೋಕ್ತ ವಿಹಿತ ಕರ್ಮಗಳಲ್ಲಿ ತತ್ಪರರಾಗಿ, ಹ್ಮ್ ವೇದೋಕ್ತ ವಿಹಿತ ಕರ್ಮ ಅಂದ್ರಮ್ಮ ಹ್ಮ್ ಯಾವ ಪರಮಾತ್ಮ ಭಗವಂತ ಲೋಕ ಕಲ್ಯಾಣಕ್ಕಾಗಿ, ಹ್ಮ್ ಲೋಕದ ಉದ್ಧಾರಕ್ಕಾಗಿ, ಹ್ಮ್ ಸಕಲ ಜೀವಿಗಳು ಸಮೃದ್ಧಿಯಿಂದ ಹ್ಮ್ ಸಂತೋಷದಿಂದ ಇರಬೇಕಾಗಿತ್ತು ಅಂದ್ರೆ ಹ್ಮ್ ನಮಗೆ ಯಾವುದರ ಅವಶ್ಯಕತೆ ಇಲ್ಲ. ಹ್ಮ್ ನಾವು ಮಾಡುವಂತ, ಹ್ಮ್ ನಾವು ತೆಗೆದುಕೊಳ್ಳುವ ನಿರ್ಣಯದಂತೆ ಹ್ಮ್ ನಮ್ಮ ಬದುಕನ್ನ ಸಾಗಿಸಿದ್ದರೆ ಹ್ಮ್ ಅದೇ ನಮಗೆ ಸಂತೋಷವನ್ನು ಕೊಡ್ತದೆ. ಹ್ಮ್ ಹ್ಮ್ ನಾವು ಮಾಡುವ ಕಾರ್ಯಗಳೇ ನಮಗೆ ಸಂತೋಷ ಕೊಡ್ತಾವ. ಹ್ಮ್ ಕಾರಣ ಹ್ಮ್ ಉತ್ತಮವಾದಂತ ವೇದ ಯುಕ್ತಿ, ಹ್ಮ್ ವೇದದಲ್ಲಿ ಪರಮಾತ್ಮ ಹೇಳಿದಂತ ಕರ್ಮಗಳು, ಹ್ಮ್ ಆ ಕರ್ಮಗಳನ್ನ ಹ್ಮ್ ನಾವು ಮಾಡಿ ಹ್ಮ್ ಪುಣ್ಯವನ್ನ ಸಂಪಾದಿಸಿಕೊಂಡು, ಹ್ಮ್ ಕಾರಣಿ ನಮ್ಮ ಪುಣ್ಯ ಮಾಡಿದ್ರೆ ಪುಣ್ಯ ಸಂಪಾದನೆ ಆಗ್ತದ, ಹ್ಮ್ ಪಾಪ ಮಾಡಿದ್ದಾದರೆ ಪಾಪ ಸಂಪಾದನೆ ಆಗ್ತದೆ. ಹ್ಮ್ ಎರಡು ನಮ್ಮ ಕೈಯಲ್ಲೇ ಇದೆ. ಹ್ಮ್ ಆದ್ರೂ ಕೂಡ ಅಜ್ಞಾನಿಗಳೇ ಇದರ ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ. ಕಾರಣ ಏನಂದ್ರೆ ಕೈಯಲ್ಲಿ ಬೆಂಕಿಯನ್ನ ಹಿಡಿದುಕೊಂಡರೆ ಕೈ ಸುಟ್ಟು ಹೋಗ್ತದೆ, ದುಃಖ ಆಗ್ತದೆ. ಅದೇ ಕೈಯಲ್ಲಿ ಒಂದು ಹಣ್ಣನ್ನಾಗಲಿ ಇನ್ನೊಂದು ವಸ್ತುವನ್ನಾಗಲಿ ಇಟ್ಟುಕೊಂಡರೆ ಅದು ಆನಂದ ಅನಿಸ್ತದೆ. ಗೊತ್ತಿದೆ, ನಮಗೆ ಅನುಭವ ಇದೆ, ಇಲ್ಲಂತಲ್ಲ. ಆದರೂ ಕೂಡ ಮರೆತು ನಾವು ಪಾಪವನ್ನ ಮಾಡಿದರೆ ನರಕಲೋಕ, ಪುಣ್ಯ ಕಾರ್ಯಗಳಲ್ಲಿ ತೊಡಗಿದರೆ ಆ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ವಿಷಯ ಸುಖಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸುಖವನ್ನು ಅನುಭವಿಸುವುದಕ್ಕಾಗಿ ಹೋಗುವಂತ ಜನರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿರುತ್ತಾರೆ. ಆ ವಿಷಯ ಸುಖ ಇಲ್ಲಿಗಿಂತ ಎಲ್ಲಿ ಹೆಚ್ಚಿದೆ ಅಂದ್ರೆ ಅದು ಸ್ವರ್ಗ ಲೋಕದಲ್ಲಿ. ಅದಕ್ಕಾಗಿ ಆ ಪುಣ್ಯವನ್ನ ಮಾಡಿ ಪುಣ್ಯವನ್ನ ಸಂಪಾದಿಸಿಕೊಂಡು ಪುಣ್ಯದಿಂದಲೇ ನಾವು ಸ್ವರ್ಗ ಲೋಕದ ಹೆಚ್ಚಿನ ವಿಷಯ ಸುಖ ಭೋಗವನ್ನ ಅನುಭವಿಸಲಿಕ್ಕೆ ಸ್ವರ್ಗ ಲೋಕಕ್ಕೆ ಹೋಗಬೇಕಾಗಿದ್ದರೆ ನಮ್ಮ ಗಳಿಸಿದಂತ ಮನೆಯಲ್ಲಿ ಇರುವಂತ ಯಾವುದೇ ಎಷ್ಟೇ ಹಣವನ್ನು ಕೊಟ್ಟರೂ ಸ್ವರ್ಗಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಎಷ್ಟೇ ಆಸ್ತಿಯನ್ನ ಗಳಿಸಿದ್ದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ಮತ್ತ ಎಷ್ಟೇ ನಾವು ಬಂಗಾರ ಬೆಳ್ಳಿಯನ್ನ ಕೊಟ್ಟರೂ ಕೂಡ ಎಂಥದ್ದೇ ವಿಮಾನವನ್ನ
ಯಾವುದೇ ಒಂದು ಸಾಧನವನ್ನ ಮಾಡಿಕೊಂಡು ಹ್ಮ್ ಸ್ವರ್ಗ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಹ್ಮ್ ಯಾಕೆ ಅಂದ್ರೆ ಹ್ಮ್ ಸ್ವರ್ಗಕ್ಕ ಹೋಗಬೇಕಾಗಿದ್ರೆ ಹ್ಮ್ ಪುಣ್ಯವನ್ನೇ ಮಾಡ್ಬೇಕಷ್ಟೆ. ಹೌದು. ಬೇರೆ ಯಾವುದೇ ಕೊಟ್ಟನ್ನ ತಗೊಂಡು ಕೊಟ್ಟು ಹ್ಮ್ ಸ್ವರ್ಗ ಲೋಕಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಹ್ಮ್ ಹ್ಮ್ ಕಾರಣ ಪುಣ್ಯವನ್ನೇ ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ಬೇಕು. ಹೌದು. ಹ್ಮ್ ಏನು ಪ್ರಯೋಜನ ಅಲ್ಲಿ ಅಂದ್ರೆ ಹ್ಮ್ ಭೂಲೋಕದಲ್ಲಿರ್ತಕ್ಕಂತ ವಿಷಯಗಳಿಂದ ಹ್ಮ್ ಸ್ವರ್ಗ ಲೋಕದ ವಿಷಯಗಳಲ್ಲಿ ಹೆಚ್ಚಿನ ಸುಖ ಇರ್ತದ. ಹ್ಮ್ ಹ್ಮ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸುಖ. ಹ್ಮ್ ಹ್ಮ್ ಕಾರಣ ಹ್ಮ್ ಮನೆಯಲ್ಲಿ ಪ್ರತಿದಿನ ನಾವು ಅಡಿಗೆಯನ್ನ ಮಾಡ್ತೀವಿ, ಊಟವನ್ನ ಮಾಡ್ತೀವಿ, ಸುಖವನ್ನು ಪಡ್ತೀವಿ, ಹ್ಮ್ ಇಲ್ಲ ಅಂತಲ್ಲ. ಹ್ಮ್ ಆದರೆ ಒಂದೊಂದು ದಿನ ಹ್ಮ್ ಬೇರೆ ಬೇರೆ ವಿಶೇಷವಾದ ಹೋಟೆಲ್ಗಳಿಗೆ ಹೋಗಿ ಹ್ಮ್ ಅಲ್ಲಿ ಊಟವನ್ನ ಮಾಡಿ ಹ್ಮ್ ವಾಪಸ್ಸು ಬರುವಾಗ ನಮಗೆ ಅನ್ನಿಸ್ತದ ಹ್ಮ್ ಮನೆಯ ಊಟಕ್ಕಿಂತ ಹೋಟೆಲಿನ ಊಟ ಹೆಚ್ಚಿನ ಆನಂದವನ್ನ ಕೊಡುತ್ತದ ಆ ದಿನ ಮಾತ್ರ. ಹ್ಮ್ ಹ್ಮ್ ಹೌದಿಲ್ಲಮ್ಮ? ಹೌದು. ಅದಕ್ಕೆ ಯಾವತ್ತಾದ್ರೂ ಒಂದ್ ದಿವ್ಸ ಹೋಗೋಣ್ರಿ ಅಂತ ಹೋಗ್ತೀವಿ. ಹೌದು. ಕಾರಣ ಏನಂದ್ರೆ ಮನೆ ಊಟಕ್ಕಿಂತ ಹೆಚ್ಚಿನ ರುಚಿ ಇರ್ತದ, ಹ್ಮ್ ಹ್ಮ್ ಹೆಚ್ಚಿನ ಸವಿ ಇರ್ತದ ಹ್ಮ್ ಹ್ಮ್ ಅನ್ನುವಂತ ಭಾವಕ್ಕೆ ಹೋಗ್ತೀವಿ. ಅದು ತಪ್ಪಲ್ಲ, ಅಲ್ಲಿ ಇರ್ತದ, ಇಲ್ಲ ಅಂತಲ್ಲ. ಹ್ಮ್ ಹ್ಮ್ ಈ ರೀತಿ ಬಹಳಷ್ಟು ಹ್ಮ್ ಪುಣ್ಯವನ್ನ ಮಾಡಿದಾಗ ಹ್ಮ್ ಇಲ್ಲಿಯ ವಿಷಯ ಭೋಗದಕ್ಕಿಂತ ಹ್ಮ್ ಮನೆಯ ಊಟಕ್ಕಿಂತ ಹೋಟೆಲ್ ಊಟ ಹೆಚ್ಚಿನ ಆನಂದ ಕೊಟ್ಟಂತೆ ಹ್ಮ್ ಈ ಲೋಕದ ಸ್ತ್ರೀಯಿಂದಾಗಲಿ ಪುರುಷನಿಂದಾಗಲಿ ಧನ ಕನಕ ಆಸ್ತಿಯಿಂದಾಗಲಿ ಹ್ಮ್ ಇವುಗಳಿಗಿಂತ ಹೆಚ್ಚಿನ ಸುಖವನ್ನ ಅಲ್ಲಿ ನಮ್ಗೆ ತೋರ್ತದ. ಹ್ಮ್ ಹ್ಮ್ ಅಲ್ಲಿ ಅಮೃತಪಾನ, ಕಲ್ಪವೃಕ್ಷ, ಕಾಮಧೇನು, ಹ್ಮ್ ಇನ್ನೂ ಹಲವು ಭೋಗಗಳು ಅಲ್ಲಿ ಉಂಟು. ಹ್ಮ್ ಆ ಭೋಗಿಸುವಾಗ ಹ್ಮ್ ಬಹಳ ಹೆಚ್ಚಿನ ಆನಂದ ಅನಿಸ್ತದ. ಹ್ಮ್ ಹ್ಮ್ ನಾನು ಈ ಲೋಕಕ್ಕ ಪುಣ್ಯ ಮಾಡಿ ಬಂದದ್ದು ಹ್ಮ್ ಬಹಳ ಒಳ್ಳೇದಾಯ್ತು. ಹ್ಮ್ ಮನೆಯಲ್ಲಿದ್ರೆ ಇಂಥ ಊಟ ಯಾವಾಗ ಮಾಡ್ತಿದ್ವಿ, ಹ್ಮ್ ಮಾಡ್ಲಿಕ್ಕೆ ಸಾಧ್ಯ ಏನು ಅಂತ ಕಲ್ಪನೆ ಮಾಡಿದಂತೆ ಹ್ಮ್ ಆ ಸ್ವರ್ಗದ ಲೋಕದಲ್ಲಿ ಹೋದಂತ ಲಕ್ಷ ಲಕ್ಷ ಜನಗಳು ಪುಣ್ಯ ಮಾಡಿ ಹೋಗ್ತಾರ, ಇಲ್ಲ ಅಂತಲ್ಲ. ಹ್ಮ್ ಹ್ಮ್ ಅವ್ರಿಗೆ ಏನ್ ಅನಿಸ್ತದಂದ್ರೆ, ಏನಪ್ಪಾ ಭೂಲೋಕದಲ್ಲಿದ್ರೆ ಹ್ಮ್ ಈ ಸ್ವರ್ಗ ಲೋಕದ ಸುಖವನ್ನ ಯಾವಾಗ ಕಾಣ್ತಿದ್ದೀವಿ, ಹ್ಮ್ ಈ ಸುಖವನ್ನ ಯಾವಾಗ ಅನುಭವಿಸ್ತಿದ್ದೀವಿ, ಹ್ಮ್ ಇಲ್ಲಿ ಬಂದದಕ್ಕೆ ಇಷ್ಟೆಲ್ಲವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಒಂದು ಸುಖ ಹೆಚ್ಚಿಂದ ಆಗ್ತದ, ಹೆಚ್ಚಿನ ಸುಖ ಅನಿಸ್ತದ. ಆದರೆ ಅದು ಶಾಶ್ವತವಾದ್ದಲ್ಲ, ಕ್ಷಣಿಕ. ಮತ್ತೆ ನಾಳೆ ಮನೆಗೆ ಬರ್ತೀವಿ, ಮತ್ತೆ ಹೋಟೆಲ್ ಊಟ ಮರ್ತೀವಿ, ರುಚಿಯನ್ನ ಮರಿತೀವಿ, ಮತ್ತೆ ಮನೆಯಲ್ಲಿ ಊಟವನ್ನು ಮಾಡ್ತೀವಿ. ಅದರಂತೆ ಆ ಸ್ವರ್ಗ ಲೋಕಕ್ಕೆ ತೆರಳುವ ಜನರು ಲಕ್ಷ ಸಂಖ್ಯೆಗಳಲ್ಲಿರುತ್ತಾರೆ ಮತ್ತು ಇವು ಇಹ ಪರ ಸಂಬಂಧವಾದ ಸುಖಗಳು ಶಾಶ್ವತವಾದವುಗಳಲ್ಲ. ಮನೆ ಊಟ, ಹೋಟೆಲ್ ಊಟ ಇವ್ಯಾವು ಶಾಶ್ವತನೇ ಅಲ್ಲ ಅಂತ. ಯಾಕಂದ್ರೆ ಇವೆಲ್ಲ ಅಶಾಶ್ವತ ನೋಡ್ರಿ. ಅಶಾಶ್ವತ ಅನ್ನುವಂತ ಯಾವ ದೃಷ್ಟಿಯಿಂದ ನೋಡ್ಬೇಕಂದ್ರೆ, ಮನೆಯಲ್ಲಿ
ಮಾಡಿದಂತ ಅಡಿಗೆಯನ್ನ ಊಟ ಮಾಡಿದಾಗ ಸುಖ ಸ್ವಲ್ಪ ಆಗೋದಿಲ್ಲ ಅಂತಲ್ಲ, ಹ್ಮ್ ಆದರೆ ಅದು ಕೂಡ 4 ತಾಸಿನ ಮೇಲೆ ಮತ್ತೆ ಹ್ಮ್ ಆ ಸುಖ ಕೆಟ್ಟ ಹೋಗ್ತದೆ. ಹೌದು. ಮತ್ತೆ ಇನ್ನೂ ಹೆಚ್ಚಿನ ಹ್ಮ್ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡಿ ಬಂದ್ರು ಕೂಡ ಹ್ಮ್ ಆ ಊಟ ಮಾಡಿದ ರುಚಿ, ಹ್ಮ್ ಆ ವಸ್ತುಗಳು ಕೂಡ ಹ್ಮ್ ಅವು 4-5 ತಾಸಿನಲ್ಲಿ ಮತ್ತೆ ಹಸಿವನ್ನು ಉಂಟು ಮಾಡ್ತಾವ. ಹ್ಮ್ ಅಂದ್ರೆ ಏನ್ ಅರ್ಥ ಆಯ್ತಮ್ಮ, ಎರಡು ಒಂದೇ ಆಯ್ತಂತ. ಹೌದು. ಮನೆಯಲ್ಲಿ ನಮಗ ಒಂದ್ ಸಲ ಊಟ ಮಾಡಿದ್ರೆ ಮತ್ತೆ ಸಾಯಂಕಾಲ ಹಸಿವಾಗ್ತದ್ರಿ. ಹ್ಮ್ ಅದಕ್ಕೆ ಹೋಟೆಲ್ ಅಲ್ಲೇ ಊಟ ಮಾಡಿದ್ರೆ ಹ್ಮ್ ಒಂದು ಸಲ ಊಟ ಮಾಡಿದ್ರೆ 3 ದಿನ ಹಸಿವಾಗಲ್ಲ ಅಂದ್ರೆ ಅದು ವಿಶೇಷ. ಹ್ಮ್ ಅದು ಏನು ಬಹಳ ವಿಶೇಷ ಅಂತ ಹೇಳ್ಬೋದು. ಹ್ಮ್ ಹ್ಮ್ ಅದು ರುಚಿಯಲ್ಲಿ ಭಿನ್ನವಾಗಿದ್ದರೂ ಕೂಡ ದುಃಖದಲ್ಲಿ ಸಮಾನ. ಹ್ಮ್ ಹೌದಿಲ್ಲಮ್ಮ? ಹೌದು. 4 ತಾಸು ಮನೆಯಲ್ಲಿ ಊಟ ಮಾಡಿದವನು ಕೂಡ 4 ತಾಸು ಆದ ನಂತರ ಮತ್ತೆ ಏನಾದ್ರು ತಿನ್ನಕ್ ಕೊಡ್ರಿ ಅಂತೀವಿ. ಹ್ಮ್ ಹೋಟೆಲ್ಲೇ ಊಟ ಮಾಡಿ ಬಂದಿವಿ, ಮತ್ತೆ ಮನೆಗೆ ಬಂದು 4 ತಾಸು ಆದ್ಮೇಲೆ ಹ್ಮ್ ಮತ್ತೆ ಏನಾದ್ರು ತಿನ್ನಲಿಕ್ಕೆ ರೆಡಿ ಮಾಡ್ರಿ ಅಂತೀವಿ. ಹೌದು. ಆದ್ರೆ ಹಸಿವೆಯಲ್ಲಿ ಸಮಾನ, ರುಚಿಯಲ್ಲಿ ಭಿನ್ನ ಅಂತ. ಹ್ಮ್ ಹ್ಮ್ ಅದರಂತೆ ಇಲ್ಲಿಯೂ ಕೂಡ ಹ್ಮ್ ಯಾವ ವಿಚಾರವನ್ನ ಹೇಳಬೇಕಾಗಿತ್ತು ಅಂದ್ರೆ, ಹ್ಮ್ ಇದು ಪುನರಾವೃತ್ತಿ ರಹಿತವಾದ ಮೋಕ್ಷ ಸುಖವನ್ನು ಹೊಂದಬೇಕೆಂದು ಹ್ಮ್ ಇಹನು ಬೇಡ, ಹ್ಮ್ ಪರನು ಬೇಡ, ಹ್ಮ್ ಮನೆ ಊಟನು ಬೇಡ, ಹೋಟೆಲ್ ಊಟನು ಬೇಡ, ಹ್ಮ್ ಈ ಲೋಕದ ಭೋಗನು ಬೇಡ, ಹ್ಮ್ ಪರಲೋಕದ ಸ್ವರ್ಗಲೋಕದ ಭೋಗನು ಬೇಡ. ಹ್ಮ್ ಯಾಕೆಂದ್ರೆ ಇವೆರಡು ಕೂಡ ದೋಷದಿಂದ ಕೂಡ್ಯವ. ಹ್ಮ್ ಇವು ಶಾಶ್ವತವಾದ ಸುಖ ಆನಂದವನ್ನ ಕೊಡಲಾರವು ಹ್ಮ್ ಅಂತ ತಿಳಿದುಕೊಂಡವನು ಹ್ಮ್ ಅತ್ಯಂತ ಆನಂದವಾಗಿರತಕ್ಕಂತ ಹ್ಮ್ ಒಂದು ಸಲ ಆ ಆನಂದದ ಅಮೃತವನ್ನ ಸವಿದಾಗ ಹ್ಮ್ ಇನ್ನೊಂದು ಸಲ ಯಾವುದೇ ಪ್ರಸಂಗವಾಗಿರಲಿ, ಹ್ಮ್ ಯಾವುದೇ ಕಾಲವಾಗಿರಲಿ, ಹ್ಮ್ ಯಾವುದೇ ಕ್ಷಣದಲ್ಲಾಗಲಿ ಹ್ಮ್ ನನಗೆ ದುಃಖ ಆಗಿರಬಾರದು ಹ್ಮ್ ಹ್ಮ್ ಎಂಬ ವಿಚಾರವನ್ನು ತಿಳಿದುಕೊಂಡು ಹ್ಮ್ ಮುಕ್ತನೇ ಆಗಬೇಕು ಅಂತ ಹ್ಮ್ ಬ್ರಹ್ಮ ವಿಚಾರವನ್ನ ಮಾಡುವ ಜನರು ಹ್ಮ್ 1000 ಸಂಖ್ಯೆಯಲ್ಲಿರ್ತಾರಂದ್ರು. ಹ್ಮ್ ಮನುಷ್ಯಾಣಂ ಸಹಸ್ರೇಶು, ಹ್ಮ್ 1000 ಸಂಖ್ಯೆಗಳಲ್ಲಿ ಒಬ್ಬರು ಹ್ಮ್ ಅಂದ್ರೆ ಯಾರಮ್ಮ, ಬ್ರಹ್ಮ ವಿಚಾರವನ್ನ ಮಾಡುವಂತವರಲ್ಲೇ ಹ್ಮ್ 1000ದಲ್ಲಿ ಒಬ್ಬರು ಮಾತ್ರ ಹ್ಮ್ ಬೇರೆ ಬೇರೆ ಅಲ್ಪ ಸುಖವನ್ನ ಕೊಟ್ಟಂತೆ ಮಾಡಿ ಹ್ಮ್ ನಂತರ ದುಃಖ ಕೊಡುವಂತ ಮಾರ್ಗವನ್ನ ಹ್ಮ್ ಅವರು ಎಂದೂ ಹಿಡಿಯುವುದಿಲ್ಲ. ಹ್ಮ್ ಹ್ಮ್ ಆ ಮಾರ್ಗ ಬೇಡ ಅಂತಾರ ಅವರು. ಹ್ಮ್ ಹ್ಮ್ ಈ ವಿಚಾರವನ್ನ ಮಾಡುವ ಜನರು 1000 ಸಂಖ್ಯೆಯಲ್ಲಿ ಇರುತ್ತಾರೆ. ಹ್ಮ್ ಹ್ಮ್ ಅದರಲ್ಲಿ ಹ್ಮ್ ಬ್ರಹ್ಮ ವಿಚಾರವನ್ನ ಮಾಡಿ ಹ್ಮ್ ವಿಚಾರ ಮಾಡೋರು 1000 ಮಂದಿ ಹ್ಮ್ 1000 ಸಂಖ್ಯೆಯಲ್ಲಿದ್ದರೂ ಕೂಡ ಹ್ಮ್ ಬ್ರಹ್ಮ ವಿಚಾರವನ್ನ ಮಾಡಿ ಪ್ರತ್ಯಗಾತ್ಮ ಪರಮಾತ್ಮನಲ್ಲಿ ಹ್ಮ್ ಅಭೇದ ಭಾವನೆಯನ್ನ ಅಳವಡಿಸಿಕೊಂಡು ಹ್ಮ್ ಅಂದರೆ ಹ್ಮ್ ಬ್ರಹ್ಮಜ್ಞಾನ ಅಂತ. ಹ್ಮ್ ಹ್ಮ್ ಬ್ರಹ್ಮ ವಿಚಾರವನ್ನ ಮಾಡಿದರೆ ಬ್ರಹ್ಮಜ್ಞಾನ ಆಗ್ತದ. ಹ್ಮ್ ಭ್ರಮೆಯ ವಿಚಾರವನ್ನ ಮಾಡಿದರೆ ಭ್ರಮೆ ಉಂಟಾಗ್ತದ. ಹ್ಮ್ ಹ್ಮ್
ನಾವು ಯಾವ ವಿಚಾರವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆಯೋ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ನಮ್ಮಲ್ಲಿ ಭಾವನೆಗಳು ಬದಲಾಗ್ತವೆ. ಹ್ಮ್ ಭಾವನೆಗಳು ಬದಲಾಗುವ ಕಾರಣ ಏನಂದ್ರೆ ನಮ್ಮ ವಿಚಾರಗಳೇ. ಹ್ಮ್ ಹ್ಮ್ ಒಬ್ಬ ಲೋಭಿ ಹ್ಮ್ ಯಾವಾಗಲೂ ಧನದ ವಿಚಾರವನ್ನೇ ಮಾಡ್ತಾನೆ. ಹ್ಮ್ ಹಣದ ವಿಚಾರವನ್ನ, ಹಣದ ಚಿಂತನೆಯನ್ನೇ ಮಾಡ್ತಾನೆ ನೋಡ್ರಿ. ಹ್ಮ್ ಬೇರೆ ಅವನಿಂದ ಮಾಡಲಿಕ್ಕೆ ಅಸಾಧ್ಯ. ಹ್ಮ್ ಒಬ್ಬ ವ್ಯಾಪಾರಿ ಲಾಭದ ಚಿಂತೆಯನ್ನೇ ಮಾಡುತ್ತಾನೆ ವಿನಃ ಹ್ಮ್ ಇನ್ನೊಂದು ಚಿಂತೆಯನ್ನ ಮಾಡಲಿಕ್ಕೆ ಅವನಿಗೆ ಅವಕಾಶವೇ ಇಲ್ಲ. ಹ್ಮ್ ಅದಕ್ಕೆ ಇಲ್ಲಿ ಹ್ಮ್ ಒಬ್ಬ ವ್ಯಕ್ತಿ, ಸಾವಿರದಲ್ಲಿ ಒಬ್ಬ ಹ್ಮ್ ಬ್ರಹ್ಮ ವಿಚಾರವನ್ನ ಮಾಡಿದಾಗ ಹ್ಮ್ ಬ್ರಹ್ಮ ವಿದ್ಯಂ ಬ್ರಹ್ಮೈ ಭವತಿ ಅಂತ ಶ್ರುತಿ ಹೇಳುತ್ತೆ. ಹ್ಮ್ ಯಾರು ಬ್ರಹ್ಮ ವಿದ್ಯೆಯ ವಿಚಾರವನ್ನ ಮಾಡುತ್ತಾರೆಯೋ ಹ್ಮ್ ಅವನು ನಿಜವಾಗಲೂ ಬ್ರಹ್ಮನಾಗುತ್ತಾನೆ ಅಂತ ಶ್ರುತಿ ಹೇಳುತ್ತೆ. ಹ್ಮ್ ಅದು ಸರಳವಾದಂತ ಮಾತು. ಹ್ಮ್ ಅದೇ ಪ್ರಕಾರ ಆ ವಿಚಾರವನ್ನ ಮಾಡೋದು ಅಷ್ಟೇ ಅಲ್ಲದೆ ಹ್ಮ್ ಆ ಪ್ರತ್ಯಗಾತ್ಮ ಪರಮಾತ್ಮರಲ್ಲಿ ಅಭೇದ ಭಾವನೆಯನ್ನು, ಹ್ಮ್ ಬ್ರಹ್ಮನ ವಿಚಾರವನ್ನ ಮಾಡೋದಷ್ಟೇ ಅಲ್ಲ, ಹ್ಮ್ ಈ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತ ಮಾತು, ಏ ದೇವರಂದ್ರೆ ಒಬ್ಬನು, ಪರಮಾತ್ಮನಂದ್ರೆ ಒಬ್ಬನೇ ಅಂತ ಎಲ್ಲರಿಗೂ ಗೊತ್ತಿದೆ. ಬಹಳ ಮಂದಿಗೆ, ಎಲ್ಲರಿಗಂದ್ರೆ ಬಹಳ ಮಂದಿಗೆಲ್ಲ, ಇಲ್ಲಿ ನರಕ ಲೋಕಕ್ಕೆ ಹೋಗುವವರಿಗೆ ದೇವ್ರ ಅನಂತ ಕಲ್ಪನೆ ಇಲ್ಲ ಅವರಿಗೆ. ಒಳ್ಳೆಯ ಕರ್ಮಗಳನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳುವವರಿಗೆ ದೇವ್ರ ಆನ. ಆದರೆ ಬ್ರಹ್ಮ ವಿಚಾರವನ್ನ ಮಾಡುವಂತವನಿಗೆ ಬ್ರಹ್ಮನೇ ನಾನು ಎಂಬುವ ಪ್ರತ್ಯೇಗಾತ್ಮ ಅನುಭವ ಆಗಬೇಕು. ಅವರಿಗೆ ದೇವ್ರಿಲ್ಲ ಅಂತ ಅವರು ನರಕಕ್ಕೆ ಹೋಗೋರು, ದೇವ್ರು ಇದ್ದಾನೆ ಅಂತ ಪುಣ್ಯ ಕಾರ್ಯಗಳನ್ನು ಮಾಡುವವರು, ದೇವ್ರು ಇದ್ದಾನೆ ಅವ್ರು ಇಲ್ಲ ಅಂದ್ರು ಇವ್ರ ಆನಂದ ಅಷ್ಟೇ. ಆದ್ರೆ ಬ್ರಹ್ಮ ವಿಚಾರಗಳು ಏನ್ ಮಾಡ್ತಾನೆ, ಆ ಬ್ರಹ್ಮನೇ ನಾನು ಅಂತ ಈ ರೀತಿ ತಿಳಿದುಕೊಂಡಾಗ ಆತ್ಮರಲ್ಲಿ ಅಭೇದ ಭಾವನೆ, ಆತ್ಮ ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ ಅನ್ನುವಂತ ಭೇದ ಭಾವನೆಯನ್ನ ಕೆಳೆದುಕೊಂಡು ಅಭೇದ ಭಾವನೆಯನ್ನ ಅಳವಡಿಸಿಕೊಂಡು ಕೃತ್ಯರಾಗಿರುವ ಜ್ಞಾನಿಗಳು ಒಬ್ಬರು ಅಥವಾ ಇಬ್ಬರು ಇರುತ್ತಾರೆ. ಎಷ್ಟು ಮಂದಿ ಅಂದ್ರಮ್ಮ? ಒಬ್ಬರು ಅಥವಾ ಇಬ್ಬರು ಕೃತಕೃತ್ಯರಾಗಿರುವ ಜ್ಞಾನಿಗಳು. ಮಾನವ ದೇಹವನ್ನ ತೊಟ್ಟ ಬಂದ ನಂತರ ಜಗತ್ತಿನಲ್ಲಿ ಏನನ್ನು ಸಾಧಿಸಬೇಕು, ಏನನ್ನ ತಿಳಿದುಕೊಳ್ಳಬೇಕಾಗಿತ್ತು, ಯಾವುದರ ದರ್ಶನವನ್ನ ಮಾಡಿಕೊಳ್ಳಬೇಕಾಗಿತ್ತು, ಆ ದರ್ಶನದಲ್ಲಿ ಭಾವಪೂರ್ಣವಾಗಿ ಮುಳುಗಬೇಕಾಗಿತ್ತು, ಈ ಜನ್ಮದಲ್ಲಿ ಬಂದು ಜನನ ಮರಣವ ದುಃಖದವನ್ನ ಕಳೆದುಕೊಳ್ಳಬೇಕಾಗಿತ್ತು, ಅಷ್ಟೆಲ್ಲವನ್ನ ಮಾಡಿಕೊಂಡವನಿಗೆ ಕೃತ್ಯ ಅಂತಾರವ.
ಅವರಿಗೆ ಜಗತ್ತಿನಲ್ಲಿ ಇನ್ನು ಏನು ಮಾಡುವುದು ಉಳ್ಕೊಂಡಿಲ್ಲ ಅಂತ. ಹ್ಮ್ ಹ್ಮ್ ಎಲ್ಲವನ್ನ ಮಾಡಿಕೊಳ್ಳಬಹುದು, ಹ್ಮ್ ಆದರೆ ಹ್ಮ್ ಬ್ರಹ್ಮ ನಾವಾಗುವುದು ಬಹಳ ಕಷ್ಟ. ಹ್ಮ್ ಯಾಕಂದ್ರೆ ಹ್ಮ್ ಯಾವುದರಿಂದ ಜಗತ್ತು ಆಗಿದೆ, ಜಗತ್ತಿನ ತುಂಬ ಇದೆ, ಹ್ಮ್ ಆ ಜಗತ್ತೇ ಬ್ರಹ್ಮವಾಗಿದೆ. ಹ್ಮ್ ಆ ಬ್ರಹ್ಮದಲ್ಲಿ ನಾನಿದ್ದೇನೆ, ನಾನು ಕೂಡ ಬ್ರಹ್ಮ ಸ್ವರೂಪನೇ ಅನ್ನುವಂತ ಭಾವನೆ ಬಂತು ಅಂದ್ರೆ ಹ್ಮ್ ಅದು ಕೃತಕೃತ್ಯ. ಹ್ಮ್ ಹ್ಮ್ ಮಾಡುವ ಕೆಲಸವೇ ಏನು ಉಳಿದುಕೊಂಡಿರಲಾರದಂತ ಜ್ಞಾನಿಗಳಂತ. ಹ್ಮ್ ಹ್ಮ್ ಅವ್ರಿನ್ನೇನು ಸಾಧನೆ ಮಾಡುವುದಿಲ್ಲ, ಹ್ಮ್ ಇನ್ನೊಂದರ ಬಯಕೆ ಇಲ್ಲ, ಹ್ಮ್ ಹ್ಮ್ ಇನ್ನೊಂದರು ಪಡೆಯುವಂಥದ್ದು ಏನು ಉಳಿದಿಲ್ಲ. ಹ್ಮ್ ಹ್ಮ್ ಕೃತಕೃತ್ಯ. ಹ್ಮ್ ಹ್ಮ್ ಅಂಥವರ ಸಂಖ್ಯೆ ಹ್ಮ್ ಒಬ್ಬರು ಅಥವಾ ಇಬ್ರು ಅಂತ. ಹ್ಮ್ ಅಂದರೆ ಹ್ಮ್ ಪ್ರಪಂಚದಲ್ಲಿ ಜ್ಞಾನಿಗಳ ಸಂಖ್ಯೆ ಎಷ್ಟಂತ ಕೇಳಿದಲ್ಲ, ಹ್ಮ್ ಹ್ಮ್ ಜ್ಞಾನಿಗಳ ಸಂಖ್ಯೆ ಬಹಳ ಇಲ್ಲ, ಬಹಳ ಕಡಿಮೆ ಅಂತ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಬಹಳ ಮಂದಿ ಇರೋಕ್ ಬರಂಗಿಲ್ಲ, ಹ್ಮ್ ಬಹಳ ಕಡಿಮೆ. ಹ್ಮ್ ಹ್ಮ್ ಮತ್ತು ಇದ್ದರೂ ಕೂಡ ಹ್ಮ್ ಹ್ಮ್ ಬಿಡ್ರಿ ಬಹಳ ಜನ ಇರದೇ ಇದ್ರು ಪರವಾಗಿಲ್ಲ, ಹ್ಮ್ ಎಲ್ಲೋ ಕೆಲವು ಜನರಾದ್ರೂ ಇರಬಹುದು ಅಂತ ಭಾವನೆ ಮಾಡಿದಾಗ ಹ್ಮ್ ಅಂಥ ಜ್ಞಾನಿಗಳು ಹ್ಮ್ ಸಿಗುವುದೇ ದುರ್ಲಭ ಅಂತ ನೋಡ್ರಿ. ಹ್ಮ್ ಅವ್ರು ಇರೋದೇ ಕಡಿಮೆ. ಹ್ಮ್ ನವ ದ್ವಿತ್ರ ಅಂತ ಹೇಳಿದಾಗ ಬ್ರಹ್ಮಜ್ಞಾನಿಗಳು ಸಿಗುವುದೇ ಹ್ಮ್ ದುರ್ಲಭ ಅಂತ ಶ್ಲೋಕದ ಕೊನೆಯಲ್ಲಿ ಹೇಳಿದ್ರು ಅವ್ರು. ಹ್ಮ್ ಅದಕ್ಕೆ ಅಂಥ ಬ್ರಹ್ಮಜ್ಞಾನಿಗಳು ಸಿಗುವುದೇ ದುರ್ಲಭ ಎಂಬ ಭಾವ. ಹ್ಮ್ ಮುನಿಜತ್ವಂ ಮುಮುಕ್ಷತ್ವಂ ಮಹಾಜನ ಸಂಶಯತ್ರಯಂ ಬಹು ದುರ್ಲಭ ಅಂತ ಬರ್ತಾರ. ಸಮ ಆಶ್ರಯ, ಹ್ಮ್ ಮನುಷ್ಯತ್ವ ಬರದೇ ಕಷ್ಟ. ಹ್ಮ್ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೋಕ್ಷದ ಅಪೇಕ್ಷೆ ಹುಟ್ಟುವುದು ಇನ್ನೂ ಕಷ್ಟ. ಹ್ಮ್ ಮನುಜತ್ವ ಮೋಕ್ಷತ್ವ ಮಹಾಜನ ಅಂದ್ರು. ಹ್ಮ್ ಮಹಾಜನ ಅಂದ್ರೆ ಹ್ಮ್ ಇಂಥ ಬ್ರಹ್ಮಜ್ಞಾನಿಗಳು ಹ್ಮ್ ಸಿಗುವುದು, ಹ್ಮ್ ಅವರು ಇರುವುದೇ ಕಡಿಮೆ. ಹ್ಮ್ ಇದ್ರೂ ಕೂಡ ಅವರ ಆಶ್ರಯ ನಮಗೆ ಸಿಗುವುದು ಬಹು ದುರ್ಲಭವು. ಹ್ಮ್ ಹ್ಮ್ ಅದಕ್ಕೆ ಹ್ಮ್ 100 ವಾಕ್ಯಗಳಿಂದ ಪೇಳುವುದೇಂ ಹ್ಮ್ ಸಾಕು ಬಿಡು, ಹ್ಮ್ ನರಕಿಗಳ ಆಗುತ್ತಂ ಪದ್ಮ ಸಂಖ್ಯೆಗೆ. ಹ್ಮ್ ಎಲ್ಲಾ ಮಾನವರಾಗಿ ಹುಟ್ಟಿ ನರಕ ಲೋಕಕ್ಕೆ ಹೋಗೋರು ಕೋಟಿ 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 ಜನ. ಹ್ಮ್ ಮತ್ತೆ ಆರೈಯಲು ಹ್ಮ್ ವಿಚಾರ ಮಾಡಿ ನೋಡಿದಾಗ ಹ್ಮ್ ಉತ್ತಮವಾದ ಪುಣ್ಯ ಕಾರ್ಯಗಳನ್ನ ಮಾಡುವವರು ಹ್ಮ್ ಲಕ್ಷ ಸಂಖ್ಯೆಗೆ ಅಂದ್ರು. ಹ್ಮ್ ಹ್ಮ್ ಲಕ್ಷಗಟ್ಲೆ ಇರಬಹುದು. ಹ್ಮ್ ಮತ್ತು 10 ಸಂಖ್ಯೆಗೆ, ಹ್ಮ್ 10 ಅಂದ್ರೆ 10 ಅಂದ್ರೆ 1,000. ಹ್ಮ್ 1000 ಸಂಖ್ಯೆಗೆ ತೋರುವರು ಜಿಜ್ಞಾಸುಗಳು. ಹ್ಮ್ ಅವರಿಗೆ ಮೋಕ್ಷದ ಅಪೇಕ್ಷವನ್ನು ಇಟ್ಟುಕೊಂಡವರು. ಹ್ಮ್ ಬಳಿಕ ಸುಜ್ಞಾನಿ ತೋರುತ್ತೇನು ಹ್ಮ್ ಒಬ್ಬ ಹ್ಮ್ ಮೇಲಿಬ್ಬರಲ್ಲದೆ ಹ್ಮ್ ಬಹಳ ತೋರುವರು ಜಗದಲ್ಲಿ. ಹ್ಮ್ ಬಹಳ ಜನ ಈ ಜಗತ್ತಿನಲ್ಲಿ ಹ್ಮ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರು ನೋಡಮ್ಮ.
ಹೌದು. ಆ ರೀತಿ ಬಹಳ ತೋರರು ಈ ಜಗದಲ್ಲಿ ಯೋಚಿಸಲು ವಿಚಾರ ಮಾಡಿ ನೋಡಿದಾಗ ಸುಜ್ಞಾನಿ ಸಿಗುವುದೇ ಬಹುದುಲ್ಲವು. ಅಂತ ಜ್ಞಾನಿಗಳು ಸಿಗೋದು ಬಹಳ ಕಷ್ಟ ಅಂತ ಇದ್ರು. ಪ್ರಪಂಚದಲ್ಲಿ ಬ್ರಹ್ಮಜ್ಞಾನಿಗಳು ಅಲ್ಪ ಅಂದ್ರೆ ಸ್ವಲ್ಪ ಸಂಖ್ಯೆಯಲ್ಲಿ ಇರುವರು ಎಂಬುದನ್ನು ಹೇಳಿ, ಆದರೆ ಆ ಬ್ರಹ್ಮಜ್ಞಾನಿಗಳಲ್ಲಿ ಜಪ ತಪ ಯೋಗಾದಿಗಳು ಆವು ಇರುವುದಲ್ಲವೇನು ಎಂಬ ಪ್ರಶ್ನೆಗೆ ನಾಳೆ ಸೂತ್ರದಲ್ಲಿ ಒಂದು ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾನಮ್ಮ. ನಾನು ಯಾಕೆ ಈಗ ಸ್ವಲ್ಪ ಇಲ್ಲಿಗೆ ಮಂಗಲವನ್ನ ಹೇಳೋದಂದ್ರೆ, ಯಾವುದೇ ಕಾರಣಕ್ಕೆ ಒಂದು 5-6 ಸಾಲು ಬರಕತ್ತೆ ಫೋನ್ಗಳು, ಏನೋ ವಿಶೇಷ ಇರಬಹುದು. ಅವ್ರ ಜೊತೆ ಮಾತಾಡಿ ಮತ್ತೆ ನಾಳೆ ಪ್ರಾರಂಭ ಮಾಡೋದು. ನಂತರ ವಿಶೇಷ ಏನಂದಿದ್ರೆ ಮತ್ತೆ ಹೇಳ್ತೇನೆ ನಿಮಗೆ. ಸರಿ ತಾಯಿ, ಸರಿ. ನಮಸ್ಕಾರ. ಅದ ನೀರ್ಮಾನಿಯವರು, ಸೋಮಶೇಖರ, ಕೆಮ್ಲಾಪುರದವರು ಎಲ್ಲರೂ ಎಲ್ಲರೂ ಪುಣ್ಯ ಬರಕತ್ತಾರಮ್ಮ, ಗೊತ್ತಿದೆ ಅವರಿಗೆ, ಆದ್ರೂ ಮಾಡ್ತಾರಲ್ಲ ಏನು ವಿಶೇಷ. ಸರಿ ತಾಯಿ, ಸರಿ ತಾಯಿ. ನಮಸ್ಕಾರ.